ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ವ್ಲಾಗಲ್ಲಿ ನಾವು ಫ್ಯಾಮಿಲಿ ಎಲ್ಲನೂ ಹೊರಗಡೆ ಹೋಗಿದ್ದು, ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಫ್ಯಾಮಿಲಿ ಎಲ್ಲ ಅಂದರೆ ಅಫ್ಕೋರ್ಸ್ ತುಂಬ ಖುಷಿ ಆಗುತ್ತೆ ಎಲ್ಲ ಸೇರ್ತೀವಿ ಅಂದರೆ. ಅದರಲ್ಲೂ ಮಕ್ಳುಗಳಂತೂ ಕೇಳೋದೇ ಬೇಡ, ಯಾಕಂದರೆ ಅವರು ಅಪರೂಪಕ್ಕೆ ಸಿಗ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ. ನಮ್ಮ ಅಕ್ಕನ ಮಕ್ಕಳೆಲ್ಲ ನೋಡಿ ಆಟ ಆಡ್ಕೊಂಡಿದ್ರು, ನನ್ನ ಮಗನೂ ಅಷ್ಟೇ. ಅವರೆಲ್ಲರೂ ಇದ್ದರೆ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಇನ್ನು ನಮ್ಮ ಅಕ್ಕೋರು ಕೂಡ ಬಂದರು. ನಾವು ಆ್ಯಕ್ಚುಲಿ ಅಮ್ಮ ಮನೆಗೆ ಸ್ವಲ್ಪ ಹತ್ರನೇ ಇದ್ದೀವಿ, ಸೊ ಹಾಗಾಗಿ ನಾವು ಸ್ವಲ್ಪ ಬೇಗ ಹೋಗಿದ್ದು. ಇನ್ನು ಅಕ್ಕಂದರು ಸ್ವಲ್ಪ ದೂರದಿಂದ ಬರೋದು, ಹಾಗಾಗಿ ಅವರು ಕೂಡ ಬಂದರು. ಒಬ್ಬರು ಅಮ್ಮ ಮನೆಯಲ್ಲೇ ಮೇಲೆ ಇದ್ದಾರೆ, ಒಬ್ಬರು ಸ್ವಲ್ಪ ದೂರ ಇದ್ದಾರೆ. ಸೊ ಎಲ್ಲರೂ ಬಂದು ಅಪ್ಪ ಅಮ್ಮ ಕೂಡ ನಾವು ಬರೋದನ್ನೇ ವೆಯ್ಟ್ ಮಾಡ್ತಿದ್ರು. ಆ್ಯಕ್ಚುಲಿ ಏನೇ ಹಬ್ಬ ಇದ್ರೂ ನಮ್ಮ ಮನೆಗಳಲ್ಲಿ ಹಬ್ಬ ಆದಮೇಲೆ ನಾವೆಲ್ಲರೂ ಅಮ್ಮ ಮನೇಲಿ ಸೇರ್ತೀವಿ. ಅಂದರೆ ಹಬ್ಬ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ಡೈರೆಕ್ಟಾಗಿ. ಬಟ್ ಈ ಸಲ ಯುಗಾದಿ ಹಬ್ಬಕ್ಕೆ ಯಾರೂ ಹೋಗಿರಲಿಲ್ಲ, ಹಾಗಾಗಿ ಎಲ್ಲನೂ ಒಂದು ಸಲ ಸೇರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸಂಡೇ ಹೋಗೋಣ ಎಲ್ಲಾದರೂ ಅಂದ್ಕೊಂಡು ಪ್ಲ್ಯಾನ್ ಮಾಡ್ದು. ಬಟ್ ಸ್ವಲ್ಪ ಯಾರಿಗೂ ಟೈಮ್ ಇರಲಿಲ್ಲ, ಹಾಗಾಗಿ ಸಂಡೇ ಈವ್ನಿಂಗ್ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಹೋದು. ಇನ್ನೂ ಹೋಗಿ ಅಲ್ಲಿ ಕಾರ್ ನಿಲ್ಲಿಸ್ತಿದ್ದಂಗೆ ಮಕ್ಕಳು ಅಲ್ಲಿ ಟಾಯ್ಸ್ ಎಲ್ಲ ನೋಡಿ ಬೇಕು ಬೇಕು ಅಂತ ಅಪ್ಪ ಅಮ್ಮನ ಕೇಳ್ತಾಯಿದ್ರು. ಇನ್ನು ಅಜ್ಜಿ ತಾತ ಮಕ್ಳು ಕೇಳಿದ್ರೆ ಏನೂ ಬೇಡ ಅಂತಲೂ ಹೇಳಲ್ಲ. ಅವ್ರನ್ನೂ ಕೊಡಿಸಿ ಎಲ್ಲನೂ ನಾವು ಹತ್ತಿರದಲ್ಲೇ ಇದ್ದಂಥ ನಂದನ ಪ್ಯಾಲೇಸಿಗೆ ಹೋದು. ನಾವು ಹೋದಾಗ ಸ್ವಲ್ಪ ಜಾಸ್ತಿ ಜನನೇ ಇದ್ದರು, ಸ್ವಲ್ಪ ಕ್ರೌಡ್ ಇತ್ತು. ನಾವು ಕೂಡ ಹೊರಗಡೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದೋ, ಒಂದು 20 ಮಿನಿಟ್ಸ್ ತನಕ ವೆಯ್ಟ್ ಮಾಡ್ದೋ. ಆಮೇಲೆ ಸ್ವಲ್ಪ ಜನ ಕೂಡ ಕಡಿಮೆ ಆಗ್ತಾಯಿದ್ರು. ಅಂದರೆ ನಾವು ಹೋಗೋ ಅಷ್ಟೊತ್ತಿಗೆ ಒಂದು 8:30 ಆ ಥರ ಟೈಮ್ ಆಗಿಬಿಟ್ಟಿತ್ತು, ಬಿಕಾಸ್ ಎಲ್ಲರೂ ಬರಬೇಕಿತ್ತಲ್ಲ. ಹಾಗಾಗಿ ಅಮ್ಮ ಮನೇಲೆ ಸ್ವಲ್ಪ ಹೊತ್ತು ಕಾಲ ಅಲ್ಲೇ ವೆಯ್ಟ್ ಮಾಡ್ದೋ. ಇನ್ನು ಊಟಕ್ಕೆ ವಿಷಯಕ್ಕೆ ಬಂದರೆ ನಾವು ನಾನ್ ವೆಜ್ ಫುಡ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದು. ತುಂಬ ಮಿನಿಮಲ್ ಫುಡ್ಗಳನ್ನೇ ಆರ್ಡ್ರ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿನೇ ಇರುತ್ತಲ್ಲ, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಆರ್ಡ್ರ್ ಮಾಡಿಕೊಂಡ್ರೆ ಮತ್ತು ಎಲ್ಲನೂ ಖಾಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು 4-5 ಥರ ಫುಡ್ಗಳನ್ನ ಆರ್ಡ್ರ್ ಮಾಡಿಕೊಂಡು ಅದರಲ್ಲೇ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಿಂದು. ಹಾಗೆ ಅಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ನಾನ್ ವೆಜ್ ತಿಂತಾ ಇರಲಿಲ್ಲ, ಸೊ ಅವರು ಪನ್ನೀರ್ ಫುಡ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ರು. ಇನ್ನು ನಾವೆಲ್ಲ ಸೇರೋದು ಅಂದರೆ ಸಿಕ್ಕಾಪಟ್ಟೆ ನಮಗೂ ಖುಷಿ ಆಗುತ್ತೆ. ಮೊದಲೆಲ್ಲ ತುಂಬ ರೆಗ್ಯುಲರಾಗಿ ಸೇರ್ತಾಯಿದ್ದು. ಅಂದರೆ ಸಣ್ಣ ಪುಟ್ಟದ್ದಾದರೂ ಕೂಡ ಫಸ್ಟ್ ಅಮ್ಮನ ಮನೆಗೆ ಹೋಗ್ಬಿಡ್ತಾಯಿದ್ದು ಏನೇ ಆದ್ರೂ. ಇವಾಗ ನಮ್ಮ ಅಕ್ಕವ್ರು ಸ್ವಲ್ಪ ದೂರ ಹೋಗಿದ್ದಾರೆ, ಹಾಗೆ ಅಪ್ಪ ಅಮ್ಮ ಕೂಡ ಸ್ವಲ್ಪ ಬ್ಯುಸಿ ಇರ್ತಾರೆ. ಹಾಗಾಗಿ ಅಪ್ಪ ಅಮ್ಮನೂ ಜಾಸ್ತಿ ಫ್ರೀ ಇರಲ್ಲ. ಸೊ ಹಾಗಾಗಿ ಇವಾಗ ಅವರು ಇರೋದಿಲ್ಲ, ಮತ್ತು ಅಕ್ಕನೂ ಸ್ವಲ್ಪ ದೂರ ಹೋಗಿದ್ದಾಳೆ. ನಾನು ಕೂಡ ಸ್ವಲ್ಪ ಹೋಗೋದು ಕಡಿಮೆ ಆಗಿದೆ. ಇದು ಒಂಥರ ಖುಷಿ, ಒಂಥರ ಹ್ಯಾಪಿಯಾಗಿರ್ತೀವಿ. ನನಗೆ ಅಂತಲ್ಲ, ಎಲ್ಲರೂ ಅಷ್ಟೇ ಅಲ್ವಾ. ಅಕ್ಕ ತಂಗಿ ನಾವೆಲ್ಲ ಒಟ್ಟಿಗೆ ಸೇರ್ತಿದ್ದೀವಿ ಅಂದರೆ ತುಂಬ ಖುಷಿಯಾಗಿರ್ತೀವಿ. ಇನ್ನು ನಂಗೆ ತಮ್ಮ ಕೂಡ ಒಬ್ಬ ಇದ್ದಾನೆ, ಅವನದು ಶಾಪ್ ಇದೆ, ಹಾಗಾಗಿ ಅವನು ಬಂದಿರಲಿಲ್ಲ. ಬಟ್ ನಾವೆಲ್ಲ ಡಿನ್ನರ್ ಮುಗಿಸೋ ಹೊತ್ತಿಗೆ ಪಾಪ ಅವನು ಕೂಡ ಬಂದ. ಅಷ್ಟೊತ್ತಿಗೆ ನಾವು ಮುಗಿಸ್ಕೊಂಡು ಕೆಳಗಡೆ ಹೋಗಿಬಿಟ್ಟಿದ್ದು. ಅವನು ಮತ್ತು ಒಬ್ಬನೇ ಕೂತ್ಕೊಂಡು ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಅವನು ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ಬಿಟ್ಟ. ನಾವು ಅಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಕೂಡ ಸ್ಪೆಂಡ್ ಮಾಡ್ದೋ ಹೋಟೆಲಲ್ಲಿ. ಊಟ ಆಗಿದ್ದ ಕೂಡಲೇ ಏನೂ ಹೊರಟಿಲ್ಲ, ಅಲ್ಲೇ ಸ್ವಲ್ಪ ಹೊತ್ತಿದ್ದು ಆರಾಮಾಗಿ ಊಟ ಮುಗಿಸ್ಕೊಂಡು ಆಮೇಲೆ ಹೋಗಿದ್ದು. ಇನ್ನು ಮಕ್ಕಳಂತೂ ಕೇಳೋಂಗೆ ಇಲ್ಲ, ಆ ಟಾಯ್ಸ್ನೆಲ್ಲ ಅಲ್ಲೇ ಫಸ್ಟ್ ಅವ್ರಿಗೆ ಊಟ ಮಾಡೋದು ಬೇಕಾಗಿರಲಿಲ್ಲ, ಅದರಲ್ಲೆಲ್ಲ ಆಟ ಆಡಬೇಕು ಫಸ್ಟು ಅನ್ನೋ ಥರ ಅಲ್ಲೇ ಕೂತ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ರು. ನಾವು ಕೂಡ ಏನು ಅಬ್ಜೆಕ್ಷನ್ ಮಾಡಲಿಲ್ಲ, ಮಕ್ಕಳಂದರೆ ಹಂಗೆ ಅಲ್ವಾ, ಅಕಸ್ಮಾತ್ ಏನಾದರೂ ನಾವು ಹೊಡೆದ್ರೂ ಪಾಪ ಹೊಡಿಸ್ಕೋತಾರಷ್ಟೇ, ಬಟ್ ಹೇಳಿದ ಮಾತಂತರೂ ಕೇಳಲ್ಲ. ಸೊ ಹಾಗಾಗಿ ನಾವು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದು. ನೋಡಿ ಎಲ್ಲರೂ ಕೂಡ ಊಟ ಮುಗಿಸಿದ್ದಾರೆ, ಊಟ ಇನ್ಫ್ಯಾಕ್ಟ್ ವೇಸ್ಟ್ ಕೂಡ ಆಗಿಲ್ಲ. ಸೊ ಇದಕ್ಕೋಸ್ಕರನೇ ನಾವು ಕೂಡ ಬೇರೆ ಬೇರೆ ಥರದ್ದು ಯಾರ್ಯಾರಿಗೆ ಏನೇನು ಬೇಕೋ ಆ ಥರ ತೊಗೊಳೋದಕ್ಕಿಂತ ಕಡಿಮೆ ಫುಡ್ನೇ ಪ್ರಿಫರ್ ಮಾಡಿದ್ದು. ಆಗ ನೀಟಾಗಿ ಎಲ್ಲರೂ ಫಿನಿಷ್ ಮಾಡ್ಬೋದು ಅಂತ ಹೇಳಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇವರು ನಮ್ಮ ಅಕ್ಕ ಮಗಳು PUC ಮಾಡ್ತಿದ್ದಾಳೆ, 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಇವರು ನಮ್ಮ ಮನೇಲಿ ಅಮ್ಮ ಮನೇಲಿ ರೆಂಟಿಗಿರೋದು ಈ ಹುಡುಗಿ. ಸೊ ಇವರು ಅಲ್ಲೇ ಇದ್ದರು, ಅವ್ರನ್ನೂ ಕೂಡ ಕರ್ಕೊಬಂದಿದ್ದು ಜೊತೇಲಿ. ಇನ್ನು ಈ ಪಾಪು ಅಂತ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ ನಮ್ಮ ಅಕ್ಕನ ಮಗ, ಹೇಳಿದ ಮಾತು ಕೇಳಲ್ಲ, ತುಂಬ ತರಲೆ ಮಾಡ್ತಾನೆ. ಇನ್ನು ಅವನು ತೀಟೆ ಆಡ್ತಾನೆ, ಇವನು ತೀಟೆ ಆಡ್ತಾನೆ ಅಂತಲ್ಲ, ಎಲ್ಲರೂ ಅದರಲ್ಲೂ ಒಟ್ಟಿಗೆ ಸೇರಿಬಿಟ್ರೆ ಅಂತೂ ಅವ್ರನ್ನ ಹಿಡಿಯೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ, ಹೇಳಿದ ಮಾತು ಕೇಳಲ್ಲ. ಬಟ್ ಇವರು ನಮ್ಮ ಅಮ್ಮ ಮನೆಯಲ್ಲಿರೋಂಥ ಅವರು ಪೂಜಾ ಅವರು ಮತ್ತು ನಮ್ಮ
ಅಕ್ಕನ ಮಗಳಿರೋದ್ರಿಂದ ಹೆಂಗೋ ನೋಡ್ಕೊತಾರೆ ಅವರೇನೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗಲೂ ಸ್ವಲ್ಪ ಬೇಜಾರಾಗಿತ್ತು, ಇನ್ನು ಹೋಗ್ಬಿಡ್ತೀವಲ್ಲ ಎಲ್ಲರೂ ಅಂತ ಹೇಳಿ. ಬಟ್ ಆದಷ್ಟು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಡೆಫಿನೆಟ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದರೆ ನಾವು ಚಿಕ್ಕವರಿರುವಾಗ ಹೇಗಿರ್ತೀವೋ ಏನೋ, ಆಮೇಲೆ ಸಿಗೋದು ತುಂಬಾ ಕಷ್ಟ ಆಗಿಬಿಡುತ್ತೆ ನಮ್ಮದೇ ಫ್ಯಾಮಿಲಿಗಳಾದಮೇಲೆ. ಇನ್ನು ಮನೆಗೆ ಬಂದಮೇಲೆ ಅಲ್ಲಿ ಕೂತ್ಕೊಂಡು ಅಮ್ಮ ಮನೆಯಲ್ಲೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದು ಎಲ್ಲರೂ ಮಾತಾಡಿಕೊಂಡು. ಅದಾದಮೇಲೆ ಇನ್ನು ಅವ್ರವ್ರ ಮನೆಗಳಿಗೆ ಹೋಗ್ತಿದ್ರು. ನಾವು ಕೂಡ ತೊಗೊಂಡಿರೋಂಥ ಫೋಟೋಸ್ನ ವೀಡಿಯೋಸ್ನ ಎಲ್ಲನೂ ನೋಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇದ್ದು. ಇನ್ನು ಏನೇ ಇರಲಿ, ಹೇಗೇ ಇರಲಿ, ನಮಗೆ ಒಂದು ಕಷ್ಟ ಅಂತ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಬೇಗ ಸ್ಪಂದಿಸೋದು ಅಂದರೆ ಡೆಫಿನೆಟ್ಲಿ ನಮ್ಮ ಅಕ್ಕ ತಂಗಿಯರು, ಹಾಗೆ ನಮ್ಮ ಪೇರೆಂಟ್ಸೇ ಆಗಿರ್ತಾರೆ. ಸೊ ಆದಷ್ಟು ಫ್ಯಾಮಿಲಿ ಜೊತೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.